ಕ್ಯಾಪ್ಟನ್ಸಿ ಎರಡೆರಡು ಸಲ ಅವಕಾಶ ಸಿಕ್ತು ಆ್ಯಕ್ಚುಲಿ ಮಿಸ್ ಮಾಡ್ಕೊಂಡ್ರಿ. ಫಸ್ಟ್ ಬಿಡಿ ಅದು ಓಕೆ, ಎಂಟರ್ ಆದ್ರಿ ಏನೋ ಸ್ವಲ್ಪ ಗಾಬರಿ ಇರುತ್ತೆ ಅದೆಲ್ಲ ಓಕೆ, ಬಟ್ ಎರಡನೇ ಸಲ ಜನಗಳ ಮುಂದೆ ಲೈಕ್ ಅಂದರೆ ಮಾತಾಡೋ ಪ್ರಯತ್ನ ಆಯಿತು. ನನಗೆ ಮಾಡೋರು ಬಂದಮೇಲೆ ಆ ಹೋಪ್ ಹೊಟ್ಟೋಗಿತ್ತು. ಆಮೇಲೆ ಎಲ್ಲೋ ಬರುತ್ತೆ, ಈಕ್ವಲ್ ಫೈಟ್ ಇತ್ತು ಅಂತ ಅನ್ನಿಸ್ತು, ಯಾರಿಗಾರು ಕೊಡ್ಬೋದು ಅಂತ. ನಮಗೆ ವಿಜುವಲ್ ಸೌಂಡ್ ಬರ್ತಾಯಿತ್ತು ಮಾಡುವವ್ರದ್ದು. ನಮ್ಗೆ ಹೆಂಗೆ ಅನ್ಸ್ಬಿಡ್ತು ಗೊತ್ತಾ, ಇಷ್ಟೊಂದು ಪೊಟೆನ್ಷಿಯಲ್ ಇದೆಯಾ ಇವ್ರಿಗೆ, ಅಂದರೆ ಕಾಣಿಸ್ತಾನೆ ಇಲ್ದಿರೋ ವ್ಯಕ್ತಿಗೆ ಇಷ್ಟು. ಐ ವಾಸ್ ಲೈಕ್ ಹಂಗಾರೆ ಸೈಲೆಂಟ್ ಆಗಿದ್ದಾರೆ ಅಂತ ಅಂದರೆ ಆಟ ಆಡ್ತಾ ಇದ್ದಾರೆ. ನಾವು ಅನ್ಕೊಂಡಿದ್ದೀವಿ ನಮ್ಮನ್ನೆಲ್ಲ ತೋರಿಸ್ತಾನಿಲ್ಲ ಅನ್ಕೊಂಡ್ರೆ ಹೇಗೆ ಅಂದರೆ ಹೊರಗಡೆ ಅಂತ ಅಂದರೆ ನಾವು ಕಾಣಿಸಲ್ಲ ಅಂತ ಅನ್ಕೊಳ್ಬೋದು ಅಷ್ಟೇ, ಬಟ್ ಅವ್ರದ್ದು ರೇಂಜೇ ಬೇರೆ ಇದೆ, ಇದೇ ಬೇರೆ ಇದೆ ಅಂತ ಅಂದ್ಬಿಟ್ಟು ನಮ್ಗೆ ಅವತ್ತು ಕ್ಲಾರಿಟಿ ಸಿಕ್ಕಿ ಅದು ಒಂಥರ ಆಗೋಯ್ತು. ಅವ್ರದ್ದು ನೆಕ್ಸ್ಟ್ ಲೆವೆಲ್ ಫ್ಯಾನ್ ಬೇಸ್ ಆಗೋಯ್ತು ಮಾಡುವವ್ರಿಗೆ. ಓಕೆ. ಮತ್ತು ಕೆಲವೊಂದು ಕಡೆ ಅಂದರೆ ಜನಗಳಿಗೆ ಎಪಿಸೋಡ್ ನೋಡಿದಾಗ ಅನಿಸಿರೋದು ಏನೋ ನಾನು ಹೈಲೈಟ್ ಆಗ್ತಿಲ್ವಲ್ಲ ಅಂತ ಅಂದ್ಕೊಂಡು ಲಾಸ್ಟ್ ಇವಾಗ ಇನ್ನೇನು ಫ್ರೈಡೇ ಆ ಟೈಮ್ ಸಾಟರ್ಡೆ ಎಪಿಸೋಡ್ ಬರುವಾಗ ಗಲಾಟೆ ಮಾಡ್ತಿದ್ರು ಇಶಾ ಅವರು, ಸ್ವಲ್ಪ ಹೈಲೈಟ್ ಆಗೋಣ ಅಂತ. ಎಸ್ಪೆಷಲಿ ಮೊನ್ನೆ ಲಾಸ್ಟ್ ಸಾಟರ್ಡೇನ ಮಾಡುವವ್ರ ಜೊತೆ ಗಲಾಟೆ ಮಾಡಿದಂತೂ. ಈ ವಾರ ಏನೂ ಇರಲಿಲ್ವಲ್ಲ, ಮೋಸ್ಟ್ಲಿ ಕಂಟೆಂಟ್ ಏನೋ ಒಂದು ನಾನು ಹೈಲೈಟ್ ಆಗಲಿ ಅನ್ನೋ ಕಾರಣಕ್ಕೆ ಮಾಡ್ದಂಗಿತ್ತು ಅದು. ಆ್ಯಕ್ಚುಲಿ ಇಟ್ ವಾಸ್ ಆರ್ಗ್ಯಾನಿಕ್, ಯಾಕಂದರೆ ಆ ವಾರ ನನ್ನ ಜಗಳನೇ ಅಂಥ ಜಗಳ ಆಡಬೇಕು ಅಂದಿದ್ರೆ ನಂದು ರಾಶಿಕೊಂದು ಹತ್ಕೊಳ್ತು. ಅವಾಗಲೇ ಅಲ್ಲೇ ನಂದು ಸಹಿಸ್ಕೊಂಡೇ ಇರೋಷ್ಟು ಮಟ್ಟಿಗೆ ಹೋಯ್ತು. ಅಲ್ಲೇ ಕಂಟ್ರೋಲ್ ಆಗ್ಬಿಟ್ಟು ಎದ್ದು ಬಂದ್ಬಿಟ್ಟೆ ನಾನು ಆಚೆ. ಸೊ ಇನ್ನೊಂದು 2 ಕಡೆ ಜಗಳ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ಮಾಡೋರ್ದು ಏನಾಯಿತು ಅಂದರೆ ಅವರೇ ನೀವು ಬಂದಮೇಲೆ ಅವ್ರನ್ನೇ ಕೇಳಬೇಕು, ಯಾಕೆ ನಾನು ಅವ್ರಿಗೆ ಇಷ್ಟ ಆಗಲಿಲ್ಲ ನೇಮ್ ಅಂದಾಗ ನಾನು ಜಸ್ಟ್ ಒಂದು ಮಾತು ಹೇಳಿದೆ, ನಗ್ತಾ ಅಟೆಂಡ್ ಮಾಡಬೇಕು, ನಗಕ್ಕೆ ನಮಗೇನು ಹುಚ್ಚರ ಅಂದ್ಬಿಟ್ಟೇನೋ ಸ್ಟಾರ್ಟ್ ಮಾಡಿಬಿಟ್ರು. ಅಂದರೆ ಯಾರಿಗೆ ಹೇಳ್ತಾ ಇದ್ದೀರಾ ನೀವು, ಅವ್ರು ಫುಲ್ ಅಗ್ರೆಷನ್ ಆಗಿಬಿಟ್ರು. ನನಗೆ ಆ ಥರ ಒಂದು ಹುಡುಗ ಬಿಹೇವ್ ಮಾಡಿಬಿಟ್ರೆ ನನಗೆ ಅನ್ನಿಸ್ಕೊಳಕ್ಕಿಲ್ಲಪ್ಪ ಅಂದ್ಬಿಟ್ಟು ನಾನು ಫುಲ್ ಅದೇ ಯಾರಿಗೆ ಹೇಳ್ತಾ ಇದ್ದೀರಾ ಅಂತ. ಬಟ್ ಐ ಫೆಲ್ಟ್ ವೆರಿ ಆರ್ಗ್ಯಾನಿಕ್ ಫೈಟ್ ಅದಾಗಿತ್ತು. ನಾನು ಮಾಡೋರ್ನ ಆ ಥರ ಯಾರೂ ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಆ ಥರ ಆಗ್ತಾರೆ ಅಂತ ಹೇಳಿ. ಏನೋ ಗ್ರಾಚಾರ ಹಂಗಾಯಿತು ಅಂತ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.